ದಿಢೀರ್ ಅಂತ ಬೆನ್ನಿನ ಹಿಂಭಾಗ ಅಥವಾ ಹೊಟ್ಟೆಯಲ್ಲಿ ಉಸಿರು ಕಟ್ಟುವಂತಹ ವಿಪರೀತವಾದಂತಹ ನೋವು ಯಾವಾಗಲಾದ್ರೂ ಬಂದಿದ್ಯಾ? ಅದು ಕಿಡ್ನಿ ಸ್ಟೋನ್ ಆಗಿರಬಹುದು. ಅಸಲಿಗೆ ನಿಮ್ಮ ಕಿಡ್ನಿಯಲ್ಲಿ ಕಲ್ಲು ಯಾಕೆ ಆಗತ್ತೆ ಮತ್ತು ಅದರಲ್ಲಿ ಎಷ್ಟು ವಿಧ ಇದೆ ಅಂತ ಗೊತ್ತಾ? ತುಂಬಾ ಜನ ಟೊಮೆಟೊ ಅಥವಾ ಸೀಬೆಕಾಯಿ ಬೀಜ ತಿಂದ್ರೆ ಕಿಡ್ನಿಯಲ್ಲಿ ಕಲ್ಲು ಆಗತ್ತೆ ಅಂತ ಅನ್ಕೊಳ್ತಾರೆ. ಅದು ಅರ್ಧ ಸತ್ಯ. ನಿಜವಾದ ಕಾರಣ ಅಂದ್ರೆ ನೀವು ಸಾಕಷ್ಟು ನೀರು ಕುಡಿದೇ ಇರುವಂತದ್ದು. ನಾವು ಕಡಿಮೆ ನೀರು ಕುಡಿದಾಗ ನಮ್ಮ ಮೂತ್ರದಲ್ಲಿರುವಂತಹ ಉಪ್ಪು ಮತ್ತು ಮಿನರಲ್ ಅಂಶಗಳು ಗಟ್ಟಿಯಾಗಿ ಒಂದಕ್ಕೊಂದು ಅಂಟಿಕೊಳ್ಳುತ್ತೆ. ಇದು ಕಲ್ಲಾಗಿ ಬದಲಾಗತ್ತೆ. ಈ ಕಲ್ಲು ಒಂದು ವೇಳೆ ಮೂತ್ರನಾಳದಲ್ಲಿ ಏನಾದರೂ ಸಿಕ್ಕಾಕೊಂಡ್ರೆ ಆ ನೋವು ಹೆರಿಗೆ ನೋವಿಗಿಂತ ಭಯಂಕರವಾಗಿರುತ್ತೆ. ಕಿಡ್ನಿ ಸ್ಟೋನ್ಗಳಲ್ಲಿ ಮುಖ್ಯವಾಗಿ 4 ವಿಧಗಳಿದೆ. ಒಂದು ಕ್ಯಾಲ್ಸಿಯಂ ಸ್ಟೋನ್ಸ್, ಇದು ತುಂಬಾ ಕಾಮನ್. ಎರಡನೇದು ಯೂರಿಕ್ ಆಸಿಡ್ ಸ್ಟೋನ್ಸ್, ಹೆಚ್ಚಾಗಿ ನಾನ್ ವೆಜ್ ಅಥವಾ ಪ್ರೋಟೀನ್ ತಿಂದ್ರೆ ಆಗುವಂತಹ ಒಂದು ಸ್ಟೋನ್ಸ್. ಮೂರನೇದು ಸ್ಟ್ರೂವೈಟ್ ಸ್ಟೋನ್ ಅಂತ ಕರೀತೇವೆ. ಇದು ಸಾಮಾನ್ಯವಾಗಿ ಯೂರಿನ್ ಇನ್ಫೆಕ್ಷನ್ ಪದೇ ಪದೇ ಆಗುವಂತವರಲ್ಲಿ ಕಾಣಿಸಿಕೊಳ್ಳುವಂತಹ ಸ್ಟೋನ್ಸ್. ನಾಲ್ಕನೇದು ಸಿಸ್ಟೀನ್ ಸ್ಟೋನ್, ಇದು ಹುಟ್ಟಿನಿಂದ ಅಂದ್ರೆ ಜೆನೆಟಿಕಲಿ ಬರುವಂತಹ ಸ್ಟೋನ್. ಈ ಸ್ಟೋನ್ಗಳನ್ನ ತಡೆಯೋಕೆ ಒಂದೇ ದಾರಿ, ದಿನಕ್ಕೆ 3 ರಿಂದ 4 ಲೀಟರ್ ನೀರು ಸೇರಿಸಬೇಕು, ಊಟದಲ್ಲಿ ಉಪ್ಪು ಕಡಿಮೆ ಮಾಡಬೇಕು ಮತ್ತು ನೆನಪಿರ್ಲಿ, ಕಲ್ಲು ಆಗಬಾರ್ದು ಅಂತ ಹಾಲು ಮೊಸರಿನಂತಹ ಕ್ಯಾಲ್ಸಿಯಂ ಫುಡ್ ಬಿಡಬೇಡಿ. ಆಶ್ಚರ್ಯಕರ ಸಂಗತಿ ಏನಂದ್ರೆ ದೇಹಕ್ಕೆ ಕ್ಯಾಲ್ಸಿಯಂ ಕಡಿಮೆ ಆದಾಗಲೇ ಸ್ಟೋನ್ ಆಗುವ ಚಾನ್ಸ್ಗಳು ಜಾಸ್ತಿ ಆಗುತ್ತೆ. ದಿನ ಚೆನ್ನಾಗಿ ನೀರು ಕುಡಿರಿ, ನಿಮ್ಮ ಕಿಡ್ನಿ ಸೇಫ್ ಆಗಿ ಇಟ್ಕೊಳ್ಳಿ. ಇದೇ ರೀತಿ ಸಿಂಪಲ್ ಮತ್ತು ಕರೆಕ್ಟ್ ಮೆಡಿಕಲ್ ಇನ್ಫಾರ್ಮೇಶನ್ಗಾಗಿ ನಿಮ್ಮ ಡಾಕ್ಟರ್ ಶ್ರೀಹರಿನ ಫಾಲೋ ಮಾಡಿ.